ಏನು ಊಟ ಮಾಡ್ಯಾಳ ಆ ದಿನ ಮತ್ ದಿನ ಊಟ ಮಾಡ್ಯಾಳ ಅಶೋಕನದಾಗ ಒಯ್ದಿಟ್ಟಿನ ಅಶೋಕವಂದಾಗ ಮತ್ ಏನ್ ಊಟ ಮಾಡ್ಯಾಳ ಏನ್ ದಿನ ಉಂಡಾಳಕ್ಕಿ ಹೌದು ಸ್ವಲ್ಪ ಬಿಡುಗಡೆ ಮಾಡ್ರಿ ಮಾಸ್ತರ ನನಗೂ ಸಂಶಯ ಬರ್ತಮ್ಮ ನಿನಗೆ ಹೆಂಗ್ ಬಂದದ್ರಿ ಈಗ ಸೀತಾದೇವಿ ಹೆಚ್ಚಿನಕ್ಕಿ ಸೀತಾ ಹೆಚ್ಚಿನಕ್ಕಿ ಅಂತ ಇವ್ರು ಬಡ್ಕೊಳತ್ತ ಹೌದ್ ಹೌದು ಸೀತಾನೇ ಹೆಚ್ಚಿಗಿದ್ದಳಪ್ಪ ಅಂತಂದ್ರ ರಾವಣ ಏನ್ ಮಾಡ್ಯಾನ ಸ್ವಯಂವರು ಇಟ್ಟಾಗ ಆಕಿ ಕುದುರೆ ಮಾಡಿ ಆಡಿದ ಬಾಣ ಎಷ್ಟು ಬಂದಿರಿ 80,000 ರೀ 80,000 ಹೆಣ್ರು ರಾವಣಗ ಹೌದ್ ಹೌದು ಒಬ್ಬಕಿನೇ ಅಲ್ಲ ಹೌದಲ್ರಿ 80,000 ಹೆಣ್ರು ಅವನಿಗೆ ಅವಾಗ ಈಕಿ ನಿಜವಾದ ಹೆಣ್ತಿ ಕೇಳದತ್ತ ರಾವಣಗ ಒಂದು ದಿವಸ ಏನ್ ಕೇಳ್ತಾಳ್ರಿ ಅಲ್ರಿ ನಿಮಗ ಹೆಣ್ರಿ ಎಷ್ಟು ಮಂದಿ ಅದಾರ ಕೇಳದತ್ತ ಅವಾಗ ಅವ ಏನ್ ಹೇಳದತ್ತ ಏನ್ ಹೇಳ್ತಾರ್ರಿ 80,000 ಹೆಣ್ರು ಅದಾವತ್ ಕೇಳ ಹೇಳದತ್ತ ಅವ ಅಬ್ಬ ಅಂದಳಕಿ ಬಾಯಿ ಬಡ್ಕೊಳಕತ್ರಿ ಹೆಂಗಸ ಮಂಡೋದ್ರಿ ಹೌದು 80,000 ಹೆಣ್ರು ಅದಾರ ನಿಮ್ಗ 80,000 ಹೆಣ್ರು ಅದಾರಪ್ಪ ಅಂತಂದ್ರ ಇದ್ರೊಳಗೆ ಯಾರ ಮ್ಯಾಗ ಕಾಜಿ ಅದಿರಿ ನೀವತ್ ಕೇಳಲತ್ತಕಿ ಹೌದು ನಿನ್ ಕರೆ ಹೇಳ್ಬೇಕಂದ್ರೆ ಸುಳ್ಳು ಹೇಳ್ಬೇಕಂದ ಕರೆನೇ ಹೇಳ್ರಿ ಅಂದಳಕಿ ಕರೆನೇ ಹೇಳ್ರಿ ಅಂದ್ರೆ ನಾಳೆಗೆ ಹೇಳ್ತೀನಿ ಅಂದ ಕರೆ ಹೇಳ್ಬೇಕಂದ್ರೆ ನಾಳೆಗೆ ಹೇಳ್ತೀನಿ ಸುಳ್ಳು ಹೇಳ್ಬೇಕಂದ್ರೆ ಇವತ್ತು ಹೇಳ್ತೀನಿ ಅಂದ ಅವಾಗ ಮತ್ತೆ ಮರುದಿವ್ಸ ಅವತ್ತು ಬಿಟ್ರಿ ಆಕಿ ಮತ್ತೆ ಮರುದಿವ್ಸ ಬರ್ನ ಇದೇ ಪ್ರಶ್ನೆ ಕೇಳಲಕ್ಕಿ ಅವಾಗ ರಾವಣ ಏನ್ ಹೇಳ್ದ ಏನ್ ಹೇಳ್ತಾನ್ರಿ 80,000 ಹೆಣ್ರು ಇರ್ಲಿಕ್ಕಾಗಿ ಈ ಹೆಂಡ್ರ ಮ್ಯಾಗ ನೀ ಯಾರ ಮ್ಯಾಗ ಕಾಜಿ ಇದೆ ಅಂತ ಕೇಳ್ತಿದ್ದೆ ಅಂದ್ರ ನನಗ ಅಷ್ಟು ಮಂದಿ ಪ್ರೀತಿಯವ್ರು ಯಾರು ಅಷ್ಟು ಮಂದಿಗೆ ನನಗ ಮೆಚ್ಚಿ ಓಡಿ ಬಂದವ್ರು ಯಾರ ಓಸುಕ್ ನಾ ಲಗ್ನಾನೇ ಆಗಿನಿ ನಾ ಎಲ್ಲಿ ಯಾವ ದಿಕ್ಕಿಗೆ ಹೋಗಿನಿ ಆ ಕಡೆ ಒಂದು ತೊಗೊಂಡೇ ಬಂದಿನಿ ಓಸುಕ್ರ ಮ್ಯಾಗ ನಾ ಕಾಜಿನೇ ಅಂತಂದವ ಆ ಓಸು ಹೆಂಗಸ್ರ ಮ್ಯಾಗ ನೀ ಕಾಜಿ ಇದ್ದೆಪ್ಪ ಅಂತಂದ್ರ 80,000 ಹೆಂಗಸ್ರ ಮ್ಯಾಗ ಮತ್ತ ಸೀತಾದೇವಿಗೆ ಒಬ್ಬಾಕಿ ತೊಗೊಂಬಂದಿದಲ್ಲ ಯಾಕ ಕೇಳಲತ್ತ ಮಂಡೋದ್ರಿ ತರದೆಲ್ಲ ತಂದಿದ್ ಖರೆ ಅದ ತಂದು ಮತ್ತ ಆಕಿನ ಕೂಡ ಕೂಡೇ ಇಲ್ಲ ನೀ ಯಾಕೆ ಕೆಡಿಸಿಲ್ಲ ಆಕಿಗೆ ಕೇಳದ್ನತ್ತವ ಅವಾಗ ರಾವಣ ಹೇಳದ್ನತ್ತ ಏನ್ ಹೇಳ್ತಾನ್ರಿ ಸೀತಾದೇವಿ ತರುವಂತ ಟೈಮ್ದೊಳಗ ನಾ ಏನಾಗಿ ಹೋಗಿನಿ ಸಾಧುವಾಗಿ ಹೋಗಿನಿ ಅಲ್ಲಿಗೆ ಸಾಧುವಾಗಿ ಹೋಗಿನಪ್ಪ ಅಂತಂದ್ರ ಅಲ್ಲಿ ಸಾಧು ಮೂರ್ತಿಯಾಗಿ ಹೋಗಿನಿ ಆಕಿ ಕೊಡುವಂತ ಟೈಮ್ದೊಳಗೆ ಏನಂದಿನಿ ಭಿಕ್ಷಾ ನೀಡು ತಾಯಿ ಅಂದಿನಲ್ಲಿ ಭಿಕ್ಷಾ ನೀಡು ತಾಯಿ ಅಂತ ಅಂದಿನಪ್ಪ ಅಂತಂದ್ರ ಕಾಮನ ತಗೊಂಡು ಹೋಗಿದ್ನಪ್ಪ ಅಂತಂದ್ರ ಕಾಮ ಇದ್ದಲ್ಲಿ ರಾಮ ಇರಂಗಿಲ್ಲತ್ತ ಕಾಮ ದೃಷ್ಟಿಯಿಂದ ಅಲ್ಲಿ ಹೋಗಿನಪ್ಪ ಅಂತಂದ್ರ ಕಾಮ ಇದ್ದಲ್ಲಿ ರಾಮ ಇರಂಗಿಲ್ಲ ಅದಕ್ಕೆ ಆ ರಾಮ ಹೊಂಟು ಹೋಗಂಗನ ತಿಳ್ಕೊಂಡು ಅಲ್ಲಿ ತಾಯಿ ಅಂತೇಳಿ ನಾ ಶಬ್ದ ಅಂದಿನಿ ತಾಯಿ ಅಂದಿನಪ್ಪ ಅಂತಂದ್ರ ಆಕಿನ ತಾಯಿನೇ ತಿಳ್ಕೊಂಡು ಪೂಜಿಸ್ಲಾಕತ್ತೀನಿ ಅಂತ ಹೇಳ್ಯಾನ ಹೌದಲ್ರಿ ಅವ ರಾವಣ ಅಂದ್ರೆ ಅಂತ ಸಾಮಾನ್ಯ ಇದಿಲ್ಲ ಮತ್ತೆ ಈ ಸೀತಾದೇವಿಗೆ ಯಾಕೆ ಕೆಡಿಸ್ಲಿಲ್ಲವ ಯಾಕೆ ಕೆಡಿಸ್ಲಿಲ್ರಿ ತಾಯಿ ಆತಾಳಕ್ಕಿ ನನಗ ಈಕಿ ಶೆಟ್ವಿಗೆ ಒಯ್ದು ಬಂದಿಕಾನೆ ಹಾಕಿದ್ದವ ರಾವಣ ಅಲ್ಲಿ ಸ್ವತಃ ಬರಿಲಕ್ಕೆ ಇಟ್ಕೊಂಡಿದ್ದ ಆಕಿಗೆ ಕತ್ತಿಸ್ಕೊಂಡು ದೇವತರಿಗೆಲ್ಲ ಪ್ಯಾಂಟುಣಿಗೆ ಮಾಡಿ ಮಾಡ್ತಿದ್ದ ಅವಾಗ ಈಕಿ ಬೋಳಿ ಒಂದು ದಿವಸ ಏನ್ ಮಾಡಿದ್ಲು ಏನ್ ಮಾಡ್ಯಾಳ್ರಿ ಹಣಿವಾರ ಬರಿಬೇಕಂತ ತಿಳ್ಕೊಂಡು ಹೊರಗೆ ಹೋಗಿದ್ಳು ಶೆಟ್ವಿ ಹೋಗಿ ಹೊಳಿ ಬಂದಳು ಯಾರಿಗೆ ರಾವಣ ಹೇಳಲಾರ್ದೆ ಹೋಗಿದ್ಳು ಹೊಳಿ ಬಂದಳು ರಾತ್ರಿ ಮಾಡಿ ಅವಾಗ ರಾವಣಿಗೆ ಯಾತ್ರೆ ಆಯ್ತತ್ತ ಯಾತ್ರೆ ಆದಾಗ ಎಲ್ಲಿಗೆ ಹೋಗಿದ್ದೆ ಕೈ ಹಿಡಿದು ಕೇಳ್ದ ನಂದೊಂದು ಖುಷಿನ ಹಣಿಬಾರ ಬರಿಬೇಕಾಗಿತ್ತು ಹೋಗಿದ್ದೆ ನನಗೆ ಕೇಳಾರ್ದೆ ಯಾಕೆ ಹೋದಿ ಮಗಳಾತ ಅವಾಗ ಏನಂದಳು ಖುಷಿನ ಹಣಿಬಾರ ಬರಿಬೇಕಾಗಿತ್ತು ಹೋಗಿದ್ದೆ ಎಲ್ಲಾರ್ದು ಹಣಿಬಾರ ನೀ ಬರಿತಿದತ್ತ ನನ್ನ ಹಣಿಬಾರ ಏನದ ಹೇಳೋದ್ ನಾವು ಅವಾಗ ರಾವಣನ ಹಣಿಬಾರ ಹೇಳಲತ್ತ ಯಾರು ಶೆಟ್ವಿ ಇದ್ದಾಕಿ ನೀನು ಸೀತಾದೇವಿಗೆ ತಂದು ಅಶೋಕನದಾಗ ಇಡ್ತಿದಿ ರಾವಣ ಕೈಲಿ ನಿನ್ ಯುದ್ಧ ಆಗ್ತದ ನೋಡತ್ತೇಳಿ ಬರೇ ಒಂದು ಹೆಣ್ಣಿನ ಕಾಲ ನಿನ್ನ ಮರಣದ ಹೇಳಲತ್ತಕಿ ಹೆಣ್ಣಿನ ಕಾಲ ಮರಣದಪ್ಪ ಅಂತಂದಾಗ ಆ ಸೀತಾದೇವಿಗೆ ಒಯ್ದು ಹಳೆ ಒಯ್ದು ಬಿಟ್ಟಾರ ಅದು ಬಂದು ಜನಕ ಮಹಾರಾಜನ ಮನ್ಯಾಗ ಕೂಡ ಸೀಮ್ಯಾಗ ಸಿಕ್ಕದ ಅವ ಗಳೆ ಹೊಡೆಯುವಂತ ಟೈಮ್ದೊಳಗೆ ತಂದು ಅದಕ್ಕೆ ಜಾಕಿ ಮಾಡ್ಯಾನ ಅದಕ್ಕೆ ನನಗೊಂದು ಮಾತು ಸಂಶಯ ಬರ್ಲಾಗತ್ತದ ಹಾಲು ಮತದೊಳಗೆ ಬಹಳ ಬಾಯಿ ಹಾಕಿ ಮಾತಾಡಕತ್ತಾರ ಅವರು ಮಾತಾಡ್ಕತ್ತಾರಪ್ಪ ಅಂದ್ರ ಈ 7 ಮಕ್ಳ ತಾಯಿ ಇರ್ತಾವ ನೋಡ್ರಿಲ್ಲ ಅಗಶ್ಯಾಗ 7 ಮಕ್ಳ ತಾಯಿ ನೋಡಿರ್ಲ ಸುತ್ತ 4 ಕಲ್ಲು ಇರ್ತಾವ ಈಚೆಕಡೆ 3 ಕಲ್ಲು ಇರ್ತಾವ ನಡಬರ್ಕ ಒಂದು ದೊಡ್ಡ ಕಲ್ಲು ಇರ್ತದ 7 ಮಕ್ಳ ತಾಯಿ ಅಂತ ತಿಳ್ಕೊಂಡು ಆಕಿನ ಹೆಸರೇ ಅದ ಜಗತ್ತದೊಳಗ ಆ 7 ಮಕ್ಳ ತಾಯಿ ಮುಗುನ್ಯಾಗ ನೊತ್ತಿ ಎಂತದಿತ್ತಮ್ಮ ಎಂತದಿತ್ರಿ ಮಾಸ್ತರ 60 ಚೀರದ ಜ್ವಾಳದ ವಜ್ಜಿ ಆಕಿನ ಮುಗುನ್ಯಾಗ ಇತ್ತತ್ತ ಮತ್ತ ಆಕಿನ ಗಂಡ ಎಂದ ಇದ್ದಿರ್ಬೇಕು ಆಕಿನ ಮುಗ್ನಾಗ 60 ಚೀಲ ಜ್ವಾಳದ ವಜ್ಜಿ ಇತ್ತ ಆಕಿನ ಗಂಡ ಎಂತ ಇದ್ದಿರ್ಬೇಕು ಆಕಿನ ಹೆಸರು ಏನಂತ ನನ್ನ ಸಂಶಯ ಬರ್ಲ ಹೇಳ್ತಾರ ಮಾಸ್ತರ ಹೇಳ್ತಾರಲ್ರಿ ಆಕಿ ಹಾಲು ಮೊತ್ತದೊಳಗೆ ಅದಾಳ ಹಂಗ ದ್ರೌಪದಿ ಹೆಸರು ತೆಗಿದಾರ ಅವ್ರಿ ಆ ದ್ರೌಪದಿ 5 ಮಂದಿ ಗಣದೇರಿದ್ರು ಹೌದಲ್ರಿ ಆ ಯಾರು ಸತ್ತಾಗ ರಂಡಿ ಅದಳಕಿ
ಹೌದು ಹೌದು ಮಾಸ್ತರ ಕೇಳ್ಬೇಕಲ್ಲ ಖರೇನೆ ಮಾತ? ಅದ ರೀ ಹೌದು ಹೌದು 5 ಮಂದಿ ಗಣದರು ಹೌದು ಹೌದು 5 ಮಂದಿ ಒಳಗೆ ಯಾರು ಸತ್ತಾಗ ರಂಡಿ ಆದಳಕಿ ದ್ರೌಪದಿ ಹೇಳ್ತಾರಲ್ರಿ ಈ ತುಂತಿನಕ್ಕಿ ಹೇಳ್ಬೇಕು ಬಂದಿಲ್ಲಿ ತುಂತುನಕ್ಕಿ ಅವ ಅಲ್ಲ ಹೌದ್ರಿ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ಹುಲ ಸುಟ್ಟುಕೊಂಡರು ಕಾಲ ಏ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಟ್ಟುಕೊಂಡರು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಅದಕ್ಕೇನೂ ಆಗಲಿಲ್ಲ ಬೆಳದಿಂಗಳದಾಗ ಸುಟ್ಟುಕೊಂಡರು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಟ್ಟುಕೊಂಡರು ಕಾಲ ನೀರು ಎಷ್ಟು ಸಾರಿ ಕುಡಿದರ ಎನ್ನ ಉಷ್ಣ ಆರಲಿಲ್ಲ ನೀರಿನಿಂದ ನಿರ್ಮಲ ಶೀತ ಎಂಬ ಕಿರಣ ತೋರಲಿಲ್ಲ ನೀರು ಬಿಟ್ಟು ನಾ ಬೆಂಕಿ ತಿಂದರ ನೀರು ಬಿಟ್ಟು ನಾ ಬೆಂಕಿ ತಿಂದ್ರ ನನ್ನ ಆನಂದ ಕಳತಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಟ್ಟುಕೊಂಡರು ಕಾಲ ಏ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ನಡೆದು ನಾ ಸುಟ್ಟುಕೊಂಡರು ಕಾಲ ದೀಪ ಹಚ್ಚಿನ ಮನಿ ಒಳಗಿಟ್ಟರ ಬೆಳಕ ಬೀಳಲಿಲ್ಲ ಪಾಪ ಹಚ್ಚಿ ಎಷ್ಟೋ ಎಣ್ಣೆ ಹಾಕಿನಿ ಎಣ್ಣೆ ತಾಳಲಿಲ್ಲ ಸ್ವಲ್ಪ ತಿಳಿದು ಎಣ್ಣೆ ಖಾಲಿ ಮಾಡಿದಾರ ಸ್ವಲ್ಪ ತಿಳಿದು ಎಣ್ಣೆ ಖಾಲಿ ಮಾಡಿದಾರ ಬೆಳಕಿಗೆ ಅಳತಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಟ್ಟುಕೊಂಡರು ಕಾಲ ಏ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಟ್ಟುಕೊಂಡರು ಕಾಲ ಏನ್ ಹೇಳ್ತಾನೆಪ್ಪ ಕವಿ ಏನ್ ಹೇಳ್ತಾನ್ರಿ ತಂಗಿ ಇದು ಗೀಗಿ ಪದ ಅದ ಹೌದು ಹೌದು ಈಗ ನೋಡ್ರಿ ಹೊಸು ನಮಗೆ ಉಪದೇಶ ಹೇಳಕತ್ತಿದ್ದು ಹೌದಲ್ರಿ ಈಗ ಮೂರಕ್ಕೆ ಮೂರು ಓಡಿ ಹೋಗ್ಯಾವ ಹೌದು ಹೌದು ಎಲ್ಲಿ ಹೋಗಿ ಕೂತಾವ ಅವ್ನಿಗೆ ಗೊತ್ತಿಲ್ಲ ಪರ್ಬರಿ ತಿರುಗಾಳಕತ್ತಾವ ಪರ್ಬರಿ ಎದಿ ಹೊಡೆದವ ಎದಿ ಎದಿ ಹೊಡೆದ್ರೆ ಕೆಲಸ ಆಗಂಗಿಲ್ಲ ತಂಗಿ ಹೌದು ಹೌದು ಎಲ್ಲಾರು ಮಾಡ್ತಾರ ತಿಳ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ಹಂಗ ಆಗಂಗಿಲ್ಲ ಸುಮ್ ಡೊಳ್ಳಿನ ಪದ್ದಾಗ ಸುಮ್ ಚಂದ ಇದ್ದಿ ಹೌದು ಹೌದಲ್ರಿ ಇದ್ರಾಗ ಬಂದು ಕಾಲು ಹಾಕಿದಿ ಹೌದು ನಿನಗೆ ಸಾರ್ಸಂಗಿಲ್ಲ ಇದು ಗೀಗಿ ಪದ ಹೌದು ಗೀಗಿ ಪದನೇ ಬೇರೆ ಡೊಳ್ಳಿನ ಪದನೇ ಬೇರೆ ಹೌದು ಹೌದಲ್ರಿ ಹಾ ಅದಕ್ಕೆ ತಂಗಿ ಏನ್ ಹೇಳ್ತಾನ ಕವಿ ಇಲ್ಲಿ ಏನ್ ಹೇಳ್ತಾನ್ರಿ ಸ್ವಲ್ಪ ಇದ್ರೊಳಗೆ ನೀವು ಬಾಯಿ ಹಾಕ್ರಿ ಹ್ಯಾಂಗ ಹೊಂಟ್ರ ಮಾಡ್ತಾರ ಹಂಗ ಅಂಬೋದು ಬರೆಗಾಲಿಲೆ ಬಿಸಿಲಾಗ ನಡೆದರ ಏನೂ ಆಗಲಿಲ್ಲ ಹೌದು ಹೌದು ಹಳದಿಂಗಳದಾಗ ನಡೆದು ನಾ ಸುಟ್ಕೊಂಡಿನಿ ಕಾಲ ಅಂತ ಹೇಳ್ತಾನ ಕವಿ. ಹೌದಲ್ರಿ ಹೇಳ್ತಾರ ಇದು ಶುದ್ಧ ಅಧ್ಯಾತ್ಮದೊಳಗದ ತಂಗಿ ಹೌದು ಹೌದು ನೋಡ ಬರೆಗಾಲ ಯಾವನ ಹಾದಿ ಹಿಡಿತಾಳ ಹೊರಗೆ ಹೋಗ್ತಾಳ ಒಳಗೆ ಬರ್ತಾಳು ಹೌದು ಹೌದು ನೋಡ್ಬೇಕಲ್ಲ ಗೊತ್ತಿಲ್ರಿ ಅವ್ರಿಗೆ ಇದ್ರಾಗ ಏನ್ ಈಗಲ್ಲ ತಮ್ಮ ಹೌದಲ್ರಿ ನಿನ್ನೆ ಹೇಳ್ದವಲ್ಲ ಹರಿದಿದ್ದೆ ಹಚ್ಚು ಅನ್ನೋ ವೈದ್ಯಕ ದ್ರೌಪದಿ ಒಯ್ದು ಹಚ್ಚಲಿಲ್ಲ ನೀಲಕ್ಕೆ ಹಚ್ಚದ್ರಂತ ಅಂದ್ರ ಈಕಿನ ಹಣಿ ಈಕಿ ಹ್ಯಾಂಗ್ ಮಾಡ್ಲಕತ್ತಾಳಪ್ಪ ಅಂತಂದ್ರ ಹ್ಯಾಂಗ ನಡ್ಸ್ಯಾಡ್ರಿ ಆಕಳಕರ ಒಯ್ದು ಎಮ್ಮಿಗೆ ಹಚ್ಚುದ್ರಿ ಎಮ್ಮಿಕರ ತಂದು ಆಕಳಿಗೆ ಹಚ್ಚುದು ಹೌದು ಹೌದು ಹಾಗೆ ಮಾಡ್ಬಾರ್ದು ತಂಗಿ ಎಲ್ಲಾರು ಮಾಡ್ತಾರ ತಿಳ್ಕೊಂಡು ನಾಯಿ ಸಂತಿ ಹೋಯ್ತತ್ರಿಪ್ಪ ಮಾಲಕನ್ ಕೂಡ ಹೌದು ಈಕಿಂದ ಹೆಂಗ್ ಆಗ್ಯದ ಯಾವಾರ ಡೊಳ್ಳಿನ ಪದ ಬಿಟ್ಟು ಹಾಡ್ಕಿ ಬದ್ನಾಳಪ್ಪ ಅಂದ್ರ ಸಂತಿಗೆ ಹೋಯ್ತತ್ರಿ ಮಾಲಕನ್ ಕೂಡ ಹೋಗೋಣ ಮತ್ತ ಅಲ್ಲಿ ಸಂತ್ಯಾಗ ಹೋದ ಕೂಡಲೇ ನಾಯಿಗೆ ಯಾರ ಕಿಮ್ಮತ್ ಕೊಡ್ತಾರ ಏ ಅದಕ್ಕೆ ಯಾರ್ ಕಿಮ್ಮತ್ ಕೊಡ್ತಾರ್ರಿ ಈ ಗೋಲ್ಬಾವಿ ನಾಯಿ ಏನ್ ಮಾಡ್ತೀರಿ ಅಲ್ಲಿ ಹೋಗೋಣ ಏನ್ ಮಾಡ್ತದ್ರಿ ಎಲ್ಲದ ಮುಂದೆ ಹೋಗೋಣ ಅಲ್ಲಿನೂ ಹೋಗಿ ನಿಂದ್ರಲಕತ್ತ ಹಳೆ ಅವ್ನು ಇಲ್ಲಾಕ್ ಬಂದ ನಾಯಿ ಆಯ್ತು ಕಲ್ಲಿ ಹೊಡ್ಲಿಕತ್ರ ಹಡಿ ಏನದು ಮುಂದೆ ಹೋಗಿ ಕಿರಾಣ ದುಕಾನ ಮುಂದೆ ಹೋಗಿ ನಿಂದ್ರಲಕತ್ತ ಇವ್ನು ಅವ್ನು ಕುರ್ಸಾಲ ನಾಯಿ ಇಲ್ಲಾಕ್ ಬಂದ ಹಡಿ ಏನದು ಮತ್ತೆ ಕಲ್ಲಿ ಹೊಡ್ಲಿಕತ್ರತ್ತ ಹೌದು ಆ ಕಾಡ್ ಹಳಿ ಈ ಕಾಡ್ ಹಳಿ ಆ ಕಾಡ್ ಹಳಿ ಈ ಕಾಡ್ ಹಳಿ ಅನ್ನೋದ್ರೊಳಗೆ ನಾಯಿ ಹಳಿ ಬರ್ ಚಂದ ಅಲ್ಲಿ ಗೋಲ್ಬಾವಿದು ಹೌದು ಹೌದು ದಾಣದ ಬತ್ತು ಮನೆಗೆ ಮಾಲಕರು ಕೂಡ ವಾಪಸ್ ದಣದ ಕೆರೆ ಬತ್ತತ್ರಿ ಮನಿಗೆ ಮನಿಗೆ ಬಂದವನು ಅವನು ದಣದ ಕೆರೆ ಒಂದ್ 2-3 ರೊಟ್ಟಿ ಹಾಕನತ್ರಿ ಹಿಂದ್ರಗಡೆ ತಿಂದಕೆ ಬಿತ್ತತ್ತ ಹೌದು ಹೌದು ಈ ನಾಯಿ ಹಣಿ ಬರ ಹಿಂಗ ಆಗ್ತದ ಮಾಲಕ್ ಮಾಡ್ದಾಗ ನಾಯಿಗೆ ಬರಂಗಿಲ್ಲ ಬರಂಗಿಲ್ಲ ಮಾಲಕ್ ಸಂತಿ ಮಾಡೋದೇ ಬೇರೆ ನಾಯಿ ಮಾಡೋದೇ ಬೇರೆ ಹೌದು ಹೌದು ಹೌದಲ್ರಿ ಅಂದ್ರ ಈಕಿನ ಸಂತಿ ಹೆಂಗಾಗ್ಯದಪ್ಪ ಅಂದ್ರ ಹೆಂಗಾಗ್ಯದ್ರಿ? ಆ ನಾಯಿ ಸಂತಿ ಮಾಡ್ದಂಗ ಆಗತ್ತದ ಹೌದು ಹೌದು ಅದಕ್ಕೆ ಎಲ್ಲಾರು ಮಾಡ್ತಾರ ತಿಳ್ಕೊಂಡು ನಾನು ಮಾಡ್ತೀನಪ್ಪ ಅಂತಂದ್ರ ತಂಗಿ ನಿನ್ನ ಕೈಲಿ ಕೆಲಸ ನೀಗಂಗಿಲ್ಲ ಬಾಳ ಎಚ್ಚರಲೆ ಮಾತಾಡು ಹೌದಲ್ರಿ ಅದಕ್ಕೇನ್ ಹೇಳ್ತಾರ ಇಲ್ಲಿ ಏನ್ ಹೇಳ್ತಾರಿ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬರಗಾಲಿನ ಬಿಸಲಾಗ ನಡೆದ
ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೇದಿಗಳದಾಗ ನಡೆದೋರ ಸುಡುಗಾಡಿನ ಕಾಲ ಬರಗಾಲಿಲ ಬಿಸಿಲಾಗ ನಡೆದರ ಬರಗಾಲಿಲ ಬಿಸಿಲಾಗ ನಡೆದರ ಅದಕ್ಕೇನೂ ಆಗಲಿಲ್ಲ ಬೇದಿಗಳದಾಗ ನಡೆದೋರ ಸುಡುಗಾಡಿನ ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೇದಿಗಳದಾಗ ನಡೆದೋರ ಸುಡುಗಾಡಿನ ಕಾಲ ಏ ಮದುವೆ ಮಾಡಿಕೊಂಡು ಮಕ್ಕಳು ಹಡಿದರ ಎನಗ ನೋಡಲಿಲ್ಲ ಮಕ್ಕಳು ಸತ್ತು ಹೆಣ್ತಿಗಳು ಬಿಟ್ಟ ಆಗ್ಯಾವ ಅಳಗಾಲ ಮಡದಿ ಇಲ್ದೆ ಒಂದು ಮಗನ ಹಡದೇನು ಮಗರದಿ ಇಲ್ದೆ ಒಂದು ಮಗನ ಹಡದೇನು ನನ್ನ ಭಾಗ್ಯಕ್ಕೆ ಕಡಿಮಿಲ್ಲ ಬೇದಿಗಳದಾಗ ನಡೆದೋರ ಸುಡುಗಾಡಿನ ಕಾಲ ಬರಗಾಲಿನ ಬಿಸಲಾಗ ನಡೆದರ ಬರಗಾಲಿನ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೇದಿಗಳದಾಗ ನಡೆದೋರ ಸುಡುಗಾಡಿನ ಕಾಲ ಅದಕ್ಕೆ ಹೇಳ್ಬೇಕಾಗ್ಯದ ಹೆಣ್ಮಗಳಿಗೆ ಮೊದಲೇ ಏನ್ ಹೇಳ್ಬೇಕಾಗ್ಯದ್ರಿ ಹೆಣ್ಣಪ್ಪ ಅಂತಂದ್ರೆ ಹೆಂಗಿರ್ಬೇಕು ಹೌದ್ ಹೌದ್ರಿ ಪತಿವ್ರತ ಅಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿ ಹೊಟ್ಟೆ ಕಲ್ಮಶಿ ಇರಬಾರ್ದು ತಂಗಿ ಅದಕ್ಕೆ ಹೆಣ್ಣಂತಾರ ಹೌದ್ ಹೌದ್ ಅದಕ್ಕ ಏನಂತಾರಿ ಇವ್ರ ಅಕ್ಕಮಾದೇವಿನೇ ಹೇಳ್ತಾಳ ಏನ್ ಹೇಳ್ತಾರ್ರಿ ಹೌದ್ ಗಡ್ಡ ಮೀಸಿಗಳನ್ನು ಕಂಡರೆ ಗಂಡ ಸಂಭುವರಯ್ಯ ಹೌದ್ ಹೌದು ಕುಚಗಳನ್ನು ಕಂಡರೆ ಹೆಂಗ ಸಂಭುವರಯ್ಯ ಹೌದ್ ಹೌದ್ ಇದರಲ್ಲಿ ಇರುವಂತ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ನಿಜ ಮಲ್ಲಿಕಾರ್ಜುನ ದೇವ ಅಂತ ಹೇಳಕ್ಕೆ ಹೌದ್ ಹೌದಲ್ರಿ ಅದಕ್ಕಾಗಿ ತಂಗಿ ಅದಕ್ಕೆ ಏನು ಅಲ್ಲಾಕ ಬರಂಗಿಲ್ಲ ಆ ಸ್ವರೂಪಿಗೆ ಹೌದ್ ಮಾಸ್ತರ ಹಾ. ನಾಗೋ ಸಂಶಯ ಹೊಂಟದ್ರಿ ಏನ್ ಹೊಂಟದ್ರಿ ನೋಡ್ರಿ ನಾವು ಇಬ್ರು ಮಂದಿ ಸಣ್ಣವ್ರು ಇದ್ದಾಗ ಹೌದ್ 5 ವರ್ಷ ಇರ್ತೇವ್ ಹೌದ್ ಹೌದ್ ನನ್ನ ಮಲಿ ಬೆಟ್ಟಿ ಇರ್ತಾವ ಆಕಿನ ಮಲಿ ಬೆಟ್ಟಿ ಇರ್ತಾವ ಹೌದಲ್ರಿ ಮಾಸ್ತರ ಮುಂದೆ ನಮ್ಮ ಹಂಗ್ಯಾಗ ಒಣಗುದು ಯಾಕೆ ಮಲಿ ಹೌದ್ ಹೌದ್ ಆಕಿ ಧಮ್ ಯಾಕಾದು ಏ ಹೇಳ್ತಾರ ಅವ್ರ ಇಂಥವೆಲ್ಲ ನಂಗೆ ಹೌದ್ ಹೌದಲ್ರಿ ಮುಟ್ಟೆ ಲಕ್ಷ ಕೊಟ್ಟು ಮತ್ರಿ ಈ ಮಾತ ಹಾ. ಆಕೆ ಉಬ್ಕೋತ್ ಬಂದವ ನೀನು ನಮ್ ಪೂಜಾರಿ ಹಂಗಂದ್ರ ಬಾರಿ ಹಿಗ್ಗ ಹ್ಯಾಂಗ ಹೇಳತ್ತ ನೋಡ್ರಿ ನೀವು ಅಲ್ಲಿ ಚಾರಣ ಪೋರಿ ಬಾರಾಣ ಸೀರಿ ಬೇಕಾಗ್ಯದ ಅವ್ನಿಗೆ. ಹೌದ್ ಹೌದಲ್ರಿ ಹ್ಞೂ ಚಾರಣ ಪೋರಿಗೆ ಬಾರಾಣದ ಸೀರಿ ಹೌದಲ್ರಿ ಅದಕ್ಕ ಹೌದ್ ಏನ್ ಹೇಳ್ತಾರ ಇಲ್ಲಿ ಕವಿಗಳು ಏನ್ ಹೇಳ್ತಾರ್ರಿ ಬರೆಗಾಲ ಬಿಸಿಲಾಗ ನಡೆದ್ರೆ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಟ್ಕೊಂಡೇನು ಕಾಲ ಹೌದ್ ಏ ಗೋಳಲ್ರಿ ಶುದ್ಧ ಅಧ್ಯಾತ್ಮದ ಕಾಕ ಇದು ಏನೇ ಗೋಳ ಅನ್ಸದ ಏನ್ ಹೇಳ್ತಾನೆ ಇಲ್ಲಿ ಕವಿ ಏನ್ ಹೇಳ್ತಾರ್ರಿ ಮದ್ವಿ ಮಾಡಿಕೊಂಡು ಮಕ್ಕಳು ಹಡ್ದ್ರ ನನಗೆ ನೋಡಲಿಲ್ಲ ಹೌದ್ ಹೌದ್ ಈ ಹೆಣ್ತಿನೂ ಸತ್ತಾಳ ಹೌದ್ ಹೌದ್ ಮಕ್ಕಳಿಗೂ ಮಕ್ಕಳು ಸತ್ತಾವ ಹೆಣ್ತಿನೂ ಬಿಟ್ಟಿನಿ ಹೌದ್ ಆಗ್ಯಾವ ಒಳಗಾಲ ಹೌದ್ ಹೌದ್ ಲಾಸ್ಟಿಗೆ ಮಡದಿ ಇಲ್ಲದೆ ಒಂದು ಮಗನ ಹಡ್ದಿನಿ ನನ್ನ ಭಾಗ್ಯಕ್ಕೆ ಕಡಿಮೆನೇ ಇಲ್ಲ ಹೇಳನ ಕವಿ ಹೌದ್ ಹೌದ್ ಯಾ ಮಗ ನಿನ್ನ ಹೆಣ್ತಿ ಇಲ್ಲಾರ್ದೆ ಹಡ್ದಿನ ಹೇಳನವ ಹೌದ್ ಹೌದ್ ಅದು ಹಡಿಬೇಕಾದ್ರೆ ಹೆಂಗ ಹೌದ್ ಹೇಳ್ತಾಳ ಭಾಳ ಹುಷಾರಿದ ನೋಡಮ್ ಮಡದಿ ಇಲ್ಲಾರ್ದೆ ನಿನ್ನ ಹೆಣ್ಣು ಇಲ್ಲಾರ್ದೆ ಹಡ್ದಿನ ಹೇಳ್ತಾನ ಕವಿ ಹೌದ್ ಹೌದ್ ನೋಡಮ್ರಿ ಇದು ಅಧ್ಯಾತ್ಮದೊಳಗದ ತಂಗಿ ಹೌದಲ್ರಿ ಗುರು ಶಿಷ್ಯರಿಗೆ ಇದ್ದವ್ರಿಗೆ ಅಷ್ಟೇ ಗೊತ್ತಾಗ್ತದ ಗುರುಪುತ್ರ ಇದ್ದವನಿಗೆ ಹೌದ್ ಹೌದ್ ಗುರುವಿನ ಕಡೆಯಿಂದ ಯಾವ ಉಪದೇಶ ತಗೊಂಡಿರ್ತಾನ ನೋಡು ಹೌದ್. ಅವನಿಗೆ ಗೊತ್ತಿರ್ತದ ಹೌದ್ ಹೌದ್ ಅದಕ್ಕೆ ಈಗ ಏನ್ ಹೇಳ್ಯಾರ ಅವರು ಶಿಶುನಾಳದವರು ಏನ್ ಹೇಳ್ಯಾರ್ರಿ ನನ್ನೊಳಗೆ ನಾನು ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಹೌದ್ ಹೌದು ಹೇಳನಿಲ್ಲವ ಹೌದ್ ಅದಕ್ಕೆ ತಂಗಿ ನಿನ್ನೊಳಗೆ ನೀ ತಿಳ್ಕೊ ನಿನಗೆ ಯಾವ್ದು ಗಂಡ ಬೇಕಾಗ್ತದ ಗಂಡಗೆ ಮಾಡ್ಕೊ ಹೌದ್ ಹೌದ್ ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ ಮುಂದ ದೀಪ ಹಚ್ಚಿನ ರೊಟ್ಟಿ ಎಷ್ಟು ಸಾರಿ ಉಂಡರ ಎನ್ನ ಹೊಟ್ಟಿ ತುಂಬಲಿಲ್ಲ ಗಟ್ಟಿ ರೊಟ್ಟಿ ಎಷ್ಟು ಉಂಡಿರಬೇಕು 108 ಚೀಲ ಬೆಟ್ಟು ಉಣುದು ಗಾಳಿ ಹಣ್ಣ ತಿಂದರ ಬೆಟ್ಟು ಉಣುದು ಗಾಳಿ ಹಣ್ಣ ತಿಂದ್ರ ಹೊಟ್ಟೆ ಹಸ್ವೆ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಡುಗಾಡಿನ ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಡುಗಾಡಿನ ಕಾಲ ಬರಗಾಲಿಲ ಬಿಸಿಲಾಗ ನಡೆದರ ಬರಗಾಲಿಲ ಬಿಸಿಲಾಗ ನಡೆದರ ಏನೂ ಆಗಲಿಲ್ಲ ಬರಗಾಲ ಸುಡುಗಾಡಿನ ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಾ ಸುಡುಗಾಡಿನ ಕಾಲ ಹೆಣ್ಣಂದ್ರೆ ಹಂಗಿರ್ಬೇಕು ಹಂಗಿರ್ಬೇಕ್ರಿ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತ ಹೌದ್ ಹೌದ್ ಯಾರ್ಯಾರ ಯಾರು ಹೇಳ್ಯಾರಿ ಅಕ್ಕಮದೇವಿ ಹೇಳ ಹೌದ್ ಹೌದ್ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನ ಹೋಲ್ಸ ಹೌದ್ ಹೌದಲ್ರಿ ಆ ಹೆಣ್ಣು ಸಹಿತಕ್ಕೆ ಮಲ್ಲಿಕಾರ್ಜುನ ಅದಾನ ಅಂತ ಹೇಳ್ಯಾನವ ಹೌದ್ ಹೌದ್ ಈಕಿಗೆ ಕನ್ಯಾ ಅಂದ್ರು ಲಗ್ನದಾಗ ಹೌದ್ ಮತ್ ಮುಂದೆ ಹೋಯ್ತಿಲ್ಲ ಅಲ್ಲಿ ಹೆಣ್ತಿ ಅಂದಾರ ಲಗ್ನ ಆದ ಕೂಡಲೇ ಹೌದಲ್ರಿ ಮೊದಲು ಕನ್ಯಾ ಇದ್ದಿದ್ದು ಎಲ್ಲಿ ಹೋಯ್ತು ಹೌದ್ ಮುಂದೆ ಇಲ್ಲಿ ಹೆಣ್ತಿ ಹಂಗಾದಿ ಹೌದ್ ಹೌದ್ ಕನ್ಯಾ ಅನ್ನೋ ಶಬ್ದ ಎಲ್ಲಿ ಹೋಯ್ತದು ಹೌದು ಕನ್ಯಾ ಅಂದಾರಲ್ಲ ಮೊದಲ ಹೌದ್ ಅದಕ್ಕೆ ತಂಗಿ ನೀನು ಹೆಣ್ಣಪ್ಪ ಅಂತಂದ್ರೆ ಹೆಂಗಿರ್ಬೇಕು ಹೆಂಗಿದ್ದಾಗ ನೀ ಪವಿತ್ರ ಆಗ್ತಿದಿ ಹೌದ್ ಹೌದಲ್ರಿ ಇಲ್ಲೊಂದು ಉದಾಹರಣೆ ಹೇಳ್ಬೇಕಾಗ್ಯದ ಹೆಂಗ್ರಿ ಒಬ್ಬ ರಾಜನ ಮನ್ಯಾಗ ದುಡಿಲಾಕಿದ್ದ ಆಳ ಮನುಷ್ಯ ಹೌದ್
ಆಳ ಮನುಷ್ಯ ದುಡಿಲಾಕಿದ್ದ ಅವ್ನು ಹೇಳ್ತಿ ಭಾಳ ಶ್ರೇಷ್ಠ ಚಂದ ಇದ್ದಳ್ರಿಪ್ಪ. ಹೌದ್ ಹೌದು ಹ್ಯಾಂಗ್ ಕಾಣ್ತಿಲ್ಲ ಅಂದ್ರೆ ಬಂಗಾರ ಹೊಳದಂಗೆ ಹೊಳಿತಿದ್ಳು. ಅವಾಗ ಒಂದು ದಿವಸ ರಾಜ ಏನು ಮಾಡ್ದ, ಹೌದ್ ಮೆರವಣಿಗೆ ಹೊಂಟಿತ್ರಿ ಊರಾಗ. ಹೋಗುವಂತ ಟೈಮ್ದೊಳಗೆ ರಾಜ ಹೌದ್ ಎದ್ರಾಗ ಕೂತಿದ್ದವ, ಎದ್ರಾಗ ಕುಂತಿದ್ರ ಕೂತಿದ ಪಾಲಕ್ಯಾಗ ರಥದೊಳಗೆ ಹೌದ್ ರಥದೊಳಗೆ ಕೂತು ಹೊಂಟಿದ್ದ. ಹೋಗುವಂತ ಟೈಮ್ದೊಳಗೆ ಎಲ್ಲಾ ಜನ ನೋಡ್ಲಕತ್ತಿದ್ರು ರಾಜರಿಗೆ. ಹೌದ್ ಹೌದ್ ಆ ಮಂದಿ ಒಳಗೆ ಆ ಹೆಣ್ಣು ಬಡವ ಇದ್ನಲ್ಲ, ಆ ಬಡವನ ಹೆಣ್ತಿ ಬಂದು ನಿಂತಿಲ್ಲ ಅಲ್ಲಿ. ಹೌದ್ ಹೌದ್ ರಾಜಾಗ ನೋಡ್ಲಕತ್ತಿಳು. ರಾಜ ಪಟ್ನ ಲಕ್ಷ್ಯ ಬಿದ್ದು ಬಿಡ್ತೀರಿ. ಹೌದ್ ಅವಾಗ ಅವನು ತಲೆ ಕೆಡ್ತು ಯಾರಿಗೆ, ರಾಜಾಗ. ಹೌದ್ ಹೋಗುವಂತ ಟೈಮ್ದೊಳಗೆ ತಲೆ ಕೆಡಿಸ್ತಲ್ಲ ಇದು ಹೆಣ್ಮಗಳ ತಿಳ್ಕೊಂಡವ. ಹೋಗಿ ಮೆರವಣಿಗೆ ಮುಗಿಸ್ಕೊಂಡು ಮನೆಗೆ ಬಂದ. ಹೌದ್ ಹೌದ್ ಮನೆಗೆ ಬಂದು ಪ್ರಧಾನಿಗೆ ಹೇಳ್ದ, ಅಲ್ಲಿ ನಾನು ಮೆರವಣಿಗೆ ಹೋಗುವಂತ ಟೈಮ್ದೊಳಗೆ ಅಲ್ಲಿ ಒಬ್ಬ ಹೆಣ್ಮಗಳು ನಿಂತಿಲ್ಲಲ್ಲೋ, ಆ ಹೆಣ್ಮಗಳಿಗೆ ಕರ್ಕೊಂಡು ಬಾ ನನ್ನ ಮನೆಗೆ ಅಂದ. ಹೌದ್ ಹೌದ್ ಅವಾಗ ಮತ್ತೆ ಪ್ರಧಾನಿ ಅಂದ್ರ ಮತ್ತೆ ಅವ ಹೇಳ್ದಂಗೆ ಕೇಳ್ಬೇಕಲ್ರಿ. ಕೇಳಬೇಕಲ್ರಿ. ಪ್ರಧಾನಿ ಏನ್ ಮಾಡ್ದ, ಹೋಗಿ ಹೌದ್ ಆ ರಾಜನ ಮನ್ಯಾಗ ಏನು ದುಡಿಲಕ್ಕ ಇದ್ನಲ್ಲ, ಹೌದ್ ಹೌದ್ ಅವ್ನ ಹೆಣ್ತಿನೇ ಇದ್ರಿ ಆಕಿ. ಹೌದ್ ಇವನಿಗೆ ಗೊತ್ತಿತ್ತು ಪ್ರಧಾನಿಗೆ. ಸೀದಾ ಹೋಗೋಣ ಹೆಣ್ಮಗಳಿಗೆ ಹೇಳ್ದ, ನಮ್ಮ ರಾಜರ ಆರ್ಡರ್ ಆಗತ್ತ ತಂಗಿ, ಮನಸ್ಸಾಗ್ಯದ ಸೀದಾ ನಮ್ಮ ಮನೆಗೆ ಬಾ, ನಿನ್ನ ಮ್ಯಾಗ ಮನಸ್ಸು ಮಾಡ್ಯಾನ ನಮ್ಮ ರಾಜ. ಎಷ್ಟಿದ್ರು ನನ್ನ ಮನೆ ಅವ್ರ ಮನೆಗೆ ಬಾ ಅಂತ ಹೇಳ್ಯಾನ, ಈ ಸದ್ಯ ನಡಿ ಅಂದ. ಅವಾಗ ಈಕೆ ಅಂದಳು, ರಾಜರ ಮಾತು ಮೀರ್ಲಕ್ ಬರಂಗಿಲ್ಲ, ಹೌದ್ ಹೌದ್ ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಏನು ಹೇಳಲಕ್ಕಿ. ಏನ್ ಹೇಳ್ತಾಳ್ರಿ? ಮೊದಲು ನಿಮ್ಮ ರಾಜಾಗ ನಂದೊಂದು ಮಾತು ಹೋಗಿ ಹೇಳವನಿಗೆ, ಹೌದ್ ನನ್ನ ಮಾತು ಅವ ಕೇಳಿದ್ರಪ್ಪ ಅಂತಂದ್ರೆ ಹಿಂದ್ಗಡೆ ನಾ ಬರ್ತೀನಿ ನೀನು ಅವನ ಮನೆಗೆ ಅಂದಳ. ಹೌದ್ ಹೌದ್ ಅವಾಗ ಆಕಿ ಏನು ಹೇಳಾಳ ಒಂದು ಮಾತ, ಏನ್ ಹೇಳ್ಯಾಳ್ರಿ? ನಿಮ್ಮ ರಾಜರು ನನ್ನ ಮನೆಗೆ ಬರೋಕ್ಕಿಂತ ಮುಂಚಿತವಾಗಿ ಹೌದ್ ಒಂದು ದಿವಸ ಬಂದು ನನ್ನ ಮನ್ಯಾಗ ಊಟ ಮಾಡಿ ಹೋಗತ್ತೇಳು, ಅವಾಗ ನಾ ಅವನ ಮನೆಗೆ ಬರ್ತೀನಿ ಅಂದ. ಹೇಳೋ ಹೋಗಿ ಅಲ್ಲಿ ಹೌದ್ ಹೌದ್ ಹೇಳ, ಹುಚ್ಚ ರಾಜಾಗ ಹೋಗಿ ಹೇಳಂದಳ. ಹೌದ್ ಅವಾಗ ಹೋಗಿ ರಾಜನ ಮುಂದೆ ಹೇಳಿದ ಕೂಡಲೇ, ಏನಾಗ್ತದ್ರಿ? ಯಪ್ಪ ಆ ಹೆಣ್ಮಗಳರೇ ಮಾತ್ರ ಹಿಂಗೆ ಹೇಳ್ಯಾಳ, ಹೌದ್ ನೀವು ಹೆಂಗೆ ಮಾಡ್ತೀರಿ ನೋಡ್ರಿ ಅಂದು. ಹೌದ್ ಹೌದ್ ಮೊದಲೇ ಇವನ್ ತಲೆಯಾಗಿ ಕೂತಿದಳಲ್ಲಕ್ಕಿ. ಹೌದ್ ಯಾವಾಗ ಅಲ್ಲಿಗೆ ಹೋಗ್ಬೇಕು ಆಕಿನ ಮೋತಿ ಯಾವಾಗ ನೋಡ್ಬೇಕು ಅನ್ನೋದೇ ಮಾತ್ರ ಅವನ ತಲೆಯಾಗ ಕೂತಿತ್ತು. ಹೌದ್ ಇದೇನು ದೊಡ್ಡ ಮಾತಂದವ. ಹೌದ್ ಹೌದ್ ಸೀದಾ ಕುದುರೆ ಮ್ಯಾಗ ಕೂತ್ ಬಂದ್ರಿ ಯಾರು ರಾಜ. ಹೌದಲ್ರಿ. ಬರೋದ್ರೊಳಗಾಗಿ ಹೆಣ್ಮಗಳು ಏನ್ ಮಾಡಕತ್ತಿಳು, ಏನ್ ಮಾಡಕತ್ತಿಲ್ರಿ? ಗಂಡ ಊಟ ಕೊಡ್ಲಾಕತ್ತಿಳು. ಹೌದ್ ಹೌದ್ ಗಂಡ ಊಟ ಕೊಡ್ಲಾಕತ್ತಿಳು. ಗಂಡನ ಊಟ ಮುಗೀತು. ಹೌದ್. ಊಟ ಮುಗಿಸುವಂತ ಟೈಮ್ ಒಳಗೆ ಗಂಡಿಗೆ ಹೇಳ್ತಾಳ, ಏನ್ ಹೇಳ್ತಾಳ್ರಿ ಗಂಡಗ? ಪತಿದಾತ ಹೌದ್ ದಿನ ಊಟ ಮಾಡುವಂತ ಮಾಡಬೇಡ, ಹೌದ್ ಇವತ್ತಿನ ದಿವಸ ಊಟ ಬ್ಯಾರೆ ಅದ ನಿಂದು. ಅದೇ ಹೆಂಗ್ರಿ? ಹೆಂಗ ಅಂದವ ಗಂಡ. ಹೌದ್ ಹೌದ್ ದಿನ ನೀವೇನು ಊಟ ಮಾಡ್ತಿದ್ರಲ್ಲ ಪೂರ್ತ ಕೆಲಸ ಮಾಡ್ತಿದ್ರಿ ತಾಟ್ನಿಂದು. ಹೌದ್ ಖರೆ ಇವತ್ತಿನ ದಿವಸ ಅರ್ಧ ಊಟ ಮಾಡಿ ಅರ್ಧ ಇಡ್ರಿ. ಯಾಕಾಗಲ್ಲ ತೋ, ಇದೇನು ದೊಡ್ಡಗದ ಅಂದ. ಹೌದ್ ಹೌದ್ ನಿನ್ನ ಮನಸ್ಸಿನಾಗ ಹಿಂಗೆ ಬಂದಪ್ಪ ಅಂತಂದ್ರ ಅರ್ಧ ಊಟ ಉಣ್ತೀನಿ, ಅರ್ಧ ಮಾತ್ರ ತಾಟ್ನಾಗ ಇಡ್ತೀನಿ ಅಂದ. ಹೌದು ಅರ್ಧ ಊಟ ಮಾಡಿ ಅರ್ಧ ಇಟ್ರಿ ಗಂಗಾಳದಾಗ. ಹೌದ್ ಹೌದ್ ಎಷ್ಟು ಇವನು ಊಟ ಮುಗೀತು, ಒಯ್ದು ಮಂಚಕ್ಕೆ ಹಚ್ಚುದ್ಳು. ಹೌದ್ ಹೌದ್ ಯಾರು ಹೆಣ್ತಿ ಹೌದಲ್ರಿ. ಮಂಚಕ್ಕೆ ಹಚ್ಚಿ ಮನಗಿಸಿ ಬಂದಳು, ಗಂಡಗೆ ಮನಗಿಸಿ. ಹೌದ್ ಹೌದ್ ಏನು ತಾನೂ ಮನಬೇಕನ್ನೋದ್ರೊಳಗೆ ಬತ್ ನೋಡ್ರಿ ರಾಜನ ಸವಾರಿ. ಹೌದಲ್ರಿ. ಕುದುರೆ ಬಂತ ರಾಜಂದು. ಟಕ್ಕ 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 ಕುದುರೆ ಮ್ಯಾಗ ಬರ್ಲಕತ್ತಿದ್ದ. ಹೌದ್ ಹೌದ್ ಬತ್ತಿದು ಕುದುರೆ ಅಂದಳಕ್ಕಿ. ಹೌದ್ ಬಂದಲ್ಲ ರಾಜ, ಇವ ಮಳ ರಾಜ ಹೌದ್ ಅನ್ನೋದ್ರೊಳಗಾಗಿ ಒಯ್ದು ಗಂಡಗೆ ನಿದ್ದೆ ಹತ್ತಿ ಬಿಡ್ತು. ಬಾಗಲ ಬಡಿಲಕತ್ತ ಬಂದು, ಹೌದ್ ಹೌದ್ ಬಾಗಲ ಬಡಿಲಕತ್ತ ಗೊತ್ತಾಯ್ತ ಈಗ ರಾಜನೇ ಹಾನ ಅನ್ನೋದು. ಹೌದ್ ಬಂದ್ ಹಂಗೆ ಕೊಂಡಿ ತೆಗೆದಳು. ಹೌದಲ್ರಿ. ಕೊಂಡಿ ತೆಗೆದ್ರೊಳಗಾಗಿ ನಿಂತಿದ್ದ ಅಪರಂಪಾರ ರಾಜ. ಹೌದ್ ಹೌದ್ ಬರ್ರಿ ರಾಜರ ನಡಿರಿ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋದಳು. ಹೌದ್ ಹೌದ್ ಒಳಗೆ ಕರ್ಕೊಂಡು ಒಯ್ದು ಮಂಚದ ಮ್ಯಾಗ ಕುಂದ್ರಸೋಳು. ಸಮಾಧಾನ ಇಲ್ಲ ಒಟ್ಟು ಒಳಗೆ ಇವನಿಗೆ. ಹೌದಲ್ರಿ. ಮೊದಲು ಹೇಳು, ನಾ ಇಲ್ಲಿಗೆ ಬಂದಿರುವಂತ ಕಾರಣ ಏನು ಹೇಳಂದ. ಕೆಲಸ ಏನದ ಹೇಳು, ಹೌದ್ ಮಾಡ್ತೀನಿ ನಾ ಅಂದ. ಹೌದ್ ಹೌದ್ ಏನು ಕೆಲಸ ಮಾಡೋದು ಬೇಕಾಗಿಲ್ಲ ನನ್ನ ಮನ್ಯಾಗ, ನೀವು ಬರೇ ಊಟ ಮಾಡೋದು ಅಂತ ಅಂದಳು. ಹೌದ್ ತಗೊಂಡು ಬಾ ಈಗಿಂದೀಗೆ ಮೊದಲಂದ. ಹೌದ್ ಹೌದ್ ಹಂಗೆ ಅದ ಏನು ಗಂಡ ಬಿಟ್ಟಿದ್ದಲ್ರಿ ತಾಟ, ಹೌದು ಅದೇ ತಾಟ ತಂದು ರಾಜನ ಮುಂದೆ ಇಟ್ಲು. ಹೌದ್ ಹೌದ್ ಅವಾಗ ರಾಜ ತಾಟ್ನೊಳಗೆ ಇರುವಂತದ್ದು ನೋಡ್ದ. ಅಲ್ಲ ಏನಂತಲ್ರಿ? ಯಾರೋ ಊಟ ಮಾಡಿದ್ದು ಅರ್ಧ ಗಂಗಾಳದಾಗ ಉಳ್ದದ, ಹೌದ್ ಹೌದ್ ಇದು ತಂದು ನನ್ನ ಮುಂದೆ ಮಾರಿ ಮುಂದೆ ಇಟ್ಟಿದೆ ಅಂದವ. ಹೌದ್ ಬಂಗಾರ ತಾಟಿನ ಗುಣವ ರಾಜನ. ರಾಜ ಅಂದ್ರೆ ಅವ ಸಾಮಾನ್ಯ ಇದ್ದಿದ್ದಿಲ್ಲ. ಹೌದ್ ಹೌದ್ ನಾವು ಮನ್ಯಾಗ ಬಂಗಾರ ತಾಟ್ನಾಗ ಉಣ್ತಿದ್ದ, ಹೌದ್. ಏನು ಬೇಕು ಬೇಡಿದ್ದು ತಿತ್ತಿದ್ದ. ಹೌದ್ ಹೌದ್ ಇದು ಎಂಜಲದಲ್ಲ ಯಾರ್ದದ ಅಂತ ಕೇಳ್ದ. ಹೌದ್ ಹೌದ್ ರಾಜರೇ ಇದು ಎಂಜಲಲ್ಲ, ಯಾರು ಬ್ಯಾರೆದವ್ರು ಉಂಡಿಲ್ಲ, ಹೌದ್ ಸ್ವತಃ ನನ್ನ ಗಂಡನೇ ಊಟ ಮಾಡಿ ಅರ್ಧ ಇಟ್ಟಾನಿದು, ಹೌದ್ ಹೌದ್ ಊಟ ಮಾಡ್ರಿ ಅಂದು. ಹೌದ್ ಹೌದ್ ಭಯಂಕರ ತಾಪ ಐತ್ರಿ ರಾಜಾಗ. ಹೌದ್ ಕೋತಿ ಹೆಂಗಸ ಅಂದವ. ಹೌದ್ ಹೌದ್ ಮಗಳ ನಾನು ಬಂಗಾರ ತಾಟ್ನಾಗ ಉಣಾವ, ಹೌದ್. ನಿನ್ನ ಗಂಡ ಬಿಟ್ಟಿದ್ದು ನಾ ಊಟ ಮಾಡ್ಲೇನ ಅಂದ ಇವ. ಹೌದಲ್ರಿ. ಅವಾಗ ಹೇಳ್ತಾಳ, ಏನ್ ಹೇಳ್ತಾಳ್ರಿ? ಬಡವನ ಹೆಣ್ತಿ ಹೌದ್ ಹೌದು ಏನಂತಾಳ, ಏನಂತಾಳ್ರಿ? ರಾಜ ಹೌದ್ ಹೌದ್ ಬರೇ ನನ್ನ ಗಂಡ ಊಟ ಮಾಡಿ ಬಿಟ್ಟಿದ್ದು ಅಂಜಲ್ ನೀ ತಿನ್ನಲಾಗಿದಿ. ಹೌದ್ ಹೌದ್ ನನ್ನ ಗಂಡ ಆ ದಿವಸ ಈ ಶರೀರಕ್ಕೆ ಮುಟ್ಟಿ ಅಂಜಲು ಮಾಡ್ಯಾನೋ ಹುಚ್ಚ ರಾಜ. ಹೌದ್ 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 ಈ ಶರೀರ ಮ್ಯಾಗ ನೀ ಆಶೆ ಮಾಡಿದೆಲ್ಲೋ, ಇದು ದಿನ ಹೊಲ ಸಾಲಕತ್ತದ ನನ್ನ ಶರೀರ. ಹೌದು ಎಂಜಲಾದಂತ ಶರೀರ ಹ್ಯಾಂಗ್ ಮುಡ್ತಿದೋ ಕೋತಿ ಅಂದಳಾಕಿ. ಹೌದ್ ಹೌದ್ ಅವಾಗ ರಾಜನ್ ತಲೆ ಅಂದು,
ಮಳ ಬಿಟ್ಟು ಹೋಯ್ತ್ರಿ ಹೌದ್ ಹೌದಲ್ರಿ ಹೆಣ್ಣಿದ್ರ ಹಂಗಿರ್ಬೇಕು ಹೌದು ಇದಕ್ ಪತಿವ್ರತ ಧರ್ಮ ಅಂತಾರ ಇವ್ರು ಹೆಂಗದ್ರಿ ಗುರು ಇವ್ರು ರೀ ಒಂದ್ ಮನಿ ಮುರಿದು 9 ಮನಿ ಮಾಡವ್ರಿ ಇವ್ರು ಹೌದ್ ಹೌದಲ್ರಿ ಇಂಥವ್ರಿಗೆ ಹೆಂಗ್ ದೇವ್ರು ಸಿಗ್ತಾನ ಏ ಸಿಗಂಗಿಲ್ಲ ಅದಕ್ಕೆ ಏನ್ ಹೇಳ್ತಾನ ಇಲ್ಲಿ ಕವಿ ಏನ್ ಹೇಳ್ತಾನ್ರಿ ಮುಕ್ತಿ ಮುಕ್ತಿ ಅಂತ ಹುಡುಕಿದ್ರ ಮುಕ್ತಿ ಅವಲೆ ಸಿಗಲಿಲ್ಲ ಗುರು ಕರುಣಾದಿ ಮುಕ್ತಿ ಇಳದು ಬಂದಿತ್ತು ಅಂದೆವಾಡಿ ಬಾಗಿಲ ಮಾಕೈ ಉಸ್ತಾದ ಗೈ ವಿಷಾಂದ್ರು ಮಾಕೈ ಉಸ್ತಾದ ಗೈ ವಿಷಾಂದ್ರು ಬೈಲಿಗಾಯ್ತು ಬೈಲ ಬರಗಾಲಿಲಿ ಬಿಸಲಾಗ ನಡೆದರ ಏನೂ ಆಗಲಿಲ್ಲ